ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 13. ಗುರುವಾಗಿ ಅವತಾರ ಪುರುಷ. ಈ ವಿಶ್ವ ಅಥವಾ ಸೃಷ್ಟಿ, ಕಾಲ, ಕರ್ಮ ಅಥವಾ ಚಟುವಟಿಕೆ ಎಲ್ಲವೂ ಭಗವತಿಚ್ಛೆಯ ಅಭಿವ್ಯಕ್ತಿಗಳು ಮತ್ತು ಅವನಿಗೆ ಸಂಬಂಧಪಟ್ಟವು. ಕೆಲವರು ಅವುಗಳನ್ನು ಸುಳ್ಳು, ಮಿಥ್ಯೆ ಎಂದು ಪರಿಗಣಿಸುತ್ತಾರೆ. ಆದರೆ ಸತ್ಯಸ್ವರೂಪನೇ ಆದ ಭಗವಂತನು ನಿಜವಲ್ಲದ ಏನೋ ಒಂದಾಗಿರಲು ಹೇಗೆ ಸಾಧ್ಯ? ಆದ್ದರಿಂದ ಒಂದು ರೀತಿಯಲ್ಲಿ ಇವೆರಡೂ ಸತ್ಯವೆಂದು ಹೇಳಬಹುದು. ವಿಕಾಸವು ವಿಲಯವಾಗಿ ಪರಿವರ್ತಿತವಾದಾಗ ಚಿತ್ ಅಚಿತ್ಗಳೆರಡರ ವಿಲೀನದ ಹಂತವನ್ನು ತಲುಪಿದಾಗ ಉಳಿದುಕೊಳ್ಳುವವನು ಈಶ್ವರನೊಬ್ಬನೇ. ಕಾಲವೆನ್ನುವುದು ಭಗವಂತನ ಶಕ್ತಿಯ ಅಭಿವ್ಯಕ್ತಿ. ಆದ್ದರಿಂದ ಅಳತೆ ಮಾಡಬಹುದಾದ ಅಂತ್ಯವಾಗಲಿ ಆದಿಯಾಗಲಿ ಅದಕ್ಕಿಲ್ಲ. ಅದೇ ರೀತಿ ಗುರುತಿಸಬೇಕಾದ ಇನ್ನೊಂದು ಮುಖ್ಯವಾದ ಸತ್ಯವು ಕರ್ಮ. ಈಶ್ವರನೆಂದರೆ ಇತಿಮಿತಿಗಳ ಕಡೆಗೆ ಲಕ್ಷ್ಯವಿಲ್ಲದ ಅಲೆಮಾರಿ ಶಕ್ತಿಯಲ್ಲ. ಜನರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಎಂತೆಂತಹ ಕಾರ್ಯಗಳಲ್ಲಿ ನಿರತರಾಗಿದ್ದರೋ ಅವುಗಳಿಗೆ ಕಟ್ಟುನಿಟ್ಟಾಗಿ ಹೊಂದುವಂತಹ ಪರಿಸ್ಥಿತಿಗಳನ್ನು, ಸನ್ನಿವೇಶಗಳನ್ನು ಅವನು ಸೃಷ್ಟಿಸುತ್ತಾನೆ. ಸೃಷ್ಟಿ, ಕಾಲ ಮತ್ತು ಕರ್ಮ ಈ ಮೂರೂ ಈಶ್ವರನಲ್ಲಿ ಸತ್ಯವಾಗಿವೆ. ಈಶ್ವರನೊಂದಿಗೆ ಸತ್ಯವಾಗಿಯೂ ಇವೆ. ಅವನು ಬಳಸುವ ಉಪಕರಣಗಳವು. ಆದ್ದರಿಂದ ಅವು ಮೂರೂ ಅವನ ಸ್ವಾಧೀನದಲ್ಲಿವೆ. ಸಾಮಾನ್ಯವಾಗಿ ಇಂದ್ರಿಯಗಳ ಗ್ರಹಿಕೆಗೆ ನಿಲುಕದಿದ್ದರೂ ಈಶ್ವರ ಅಥವಾ ಭಗವಂತನು ತನ್ನಲ್ಲಿ ಐಕ್ಯನಾಗಬೇಕೆಂದು ಉತ್ಕಟವಾಗಿ ಹಂಬಲಿಸುತ್ತಿರುವ ಭಕ್ತನ ಗ್ರಹಿಕೆಗೆ ಗೋಚರವಾಗುತ್ತಾನೆ. ಏಕೆ? ಅಂತಹ ಭಕ್ತನು ಬಾಹ್ಯ ವಸ್ತುಗಳನ್ನು ನೋಡುವಷ್ಟೇ ಸ್ಪಷ್ಟವಾಗಿ ಭಗವಂತನನ್ನು ನೋಡುತ್ತಾನೆ. ಭಗವಂತ ಅಥವಾ ಈಶ್ವರನು ನಿರಾಕಾರನೆಂದು ಹೇಳಲಾಗುತ್ತದೆ. ಅಂದರೆ ಅವನು ಯಾವ ರೂಪ ಅಥವಾ ಆಕಾರವನ್ನು ಬೇಕಾದರೂ ತಾಳಬಲ್ಲನು. ಅವನಿಗೆ ಅನಂತ ರೂಪಗಳಿವೆ. ಹಾಗಾದರೆ ಭಕ್ತರಿಗೆ ಅವನು ಯಾವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ? ಭಕ್ತನು ಯಾವ ರೂಪದಲ್ಲಿ ನೋಡಬೇಕೆಂದು ಹಂಬಲಿಸುತ್ತಾನೆಯೋ, ಯಾವ ರೂಪ ಅವನಿಗೆ ಅತ್ಯಧಿಕವಾದ ತೃಪ್ತಿಯನ್ನು ನೀಡುತ್ತದೆಯೋ ಆ ರೂಪದಲ್ಲಿ ಗೋಚರವಾಗುತ್ತಾನೆ. ಈ ರೂಪಗಳು ಅವನ ಅವತಾರಗಳು. ಹಾಗೆ ಅವತರಿಸಿದಾಗ ಈಶ್ವರನು ತನ್ನನ್ನು ಮಿತಿಗೊಳಪಡಿಸಿಕೊಳ್ಳುವುದಿಲ್ಲ. ಅಂತಹ ಪ್ರತಿಯೊಂದು ಅವತಾರದಲ್ಲಿಯೂ ಅವನು ಪೂರ್ಣವಾಗಿ ವ್ಯಕ್ತವಾಗುತ್ತಾನೆ. ಪ್ರತಿಯೊಂದು ಅವತಾರದಲ್ಲಿಯೂ ತನ್ನ ಪೂರ್ಣ ವೈಭವದಿಂದ ಪ್ರಕಟವಾಗುತ್ತಾನೆ. ಕೆಲವು ಅಭಿವ್ಯಕ್ತಿಗಳು ಖಂಡವಾಗಿರುತ್ತವೆ ಅಥವಾ ಭಾಗಶಃ ಇರುತ್ತವೆ. ಇನ್ನು ಕೆಲವು ಪೂರ್ಣವಾಗಿರುತ್ತವೆ ಎಂದು ಹೇಳಲಾಗಿದೆ. ಕೆಲವು ತಾತ್ಕಾಲಿಕ ಮತ್ತೆ ಕೆಲವು ಶಾಶ್ವತ ಎಂದೂ ಹೇಳಿದ್ದಾರೆ. ಆದರೆ ಇವೆಲ್ಲವನ್ನೂ ಔಪಚಾರಿಕವಾಗಿ ಅವತಾರಗಳೆಂದು ಕರೆಯಲಾಗಿದೆ ಅಷ್ಟೆ. ಕೆಲವು ಶಾಸ್ತ್ರ ಗ್ರಂಥಗಳಲ್ಲಿ ನಾರದ, ಸನತ್ಕುಮಾರ ಮತ್ತಿತರ ಅಂತಹ ಋಷಿವರೇಣ್ಯರನ್ನೂ ಅವತಾರಗಳೆಂದು ಉಲ್ಲೇಖಿಸಿದೆ. ಆದರೆ ಅವರಲ್ಲಿ ದೈವೀ ಲಕ್ಷಣಗಳೆಲ್ಲವೂ ಇರುವುದಿಲ್ಲ. ಆದ್ದರಿಂದ ಅವರನ್ನು ಪೂಜಿಸಲಾಗುವುದಿಲ್ಲ. ಜೀವವು ಸ್ವರೂಪತಃ ನಿತ್ಯವೂ ಅಮರ್ತ್ಯವೂ ಆದದ್ದು. ಲೆಕ್ಕ ಹಾಕಬಹುದಾದ ಆದಿಯಾಗಲಿ ಅಂತ್ಯವಾಗಲಿ ಅದಕ್ಕಿಲ್ಲ. ಅದಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಅದು ಸ್ವಯಂ ಪ್ರಕಾಶವಾಗಿದೆ. ಅದೇ ಜ್ಞಾತೃ ಮತ್ತು ಜ್ಞಾನ, ಕರ್ತೃ ಮತ್ತು ಭೋಕ್ತೃ. ಬದ್ಧನಾಗಿರಲಿ ಮುಕ್ತನಾಗಿರಲಿ ಜೀವಿಗೆ ಈ ಎಲ್ಲ ಲಕ್ಷಣಗಳು ಇದ್ದೇ ಇರುತ್ತವೆ. ಆದರೆ ಅದೆಲ್ಲ ಹೇಗಿದ್ದರೂ ಭಗವಂತನಿಗಿರುವ ಸ್ವಾತಂತ್ರ್ಯ ಜೀವಿಗಿಲ್ಲ. ಪ್ರತಿಯೊಂದು ಕ್ರಿಯೆಯಲ್ಲೂ ಜೀವಿಯು ದೇಹವನ್ನು, ಕಿವಿ ಮೊದಲಾದ ಇಂದ್ರಿಯಗಳನ್ನು, ದೇಹದಲ್ಲಿ ಪ್ರವರ್ತಿಸುತ್ತಿರುವ ಪ್ರಾಣವಾಯುವನ್ನು ತೊಡಗಿಸಬೇಕು. ಇವೆಲ್ಲವೂ ವ್ಯಕ್ತಿಯಲ್ಲಿ ದೈವದೊಂದಿಗೆ ಒಂದಾಗಿರುತ್ತವೆ. ಜೀವಿಯು ತನ್ನದೇ ಇಚ್ಛಾಶಕ್ತಿ ಎನ್ನುವುದು ಇರದ ಒಂದು ಯಂತ್ರವಂತೂ ಅಲ್ಲ. ಈ ಜನ್ಮದ ಕರ್ಮಗಳು ಹೇಗೆ ಹಿಂದಿನ ಜನ್ಮದ ಕರ್ಮಗಳ ಸ್ವರೂಪದಿಂದ ನಿರ್ಧರಿತವಾಗಿವೆಯೋ ಹಾಗೆಯೇ ಈ ಜನ್ಮದ ಕಾರ್ಯ ಚಟುವಟಿಕೆಗಳು ಮುಂದಿನ ಜನ್ಮ ಚಟುವಟಿಕೆಗಳನ್ನು ನಿರ್ಧರಿಸುತ್ತವೆ. ಈಗ ಕೈಗೊಳ್ಳುವ ಕಾರ್ಯ ಚಟುವಟಿಕೆಯ ಸ್ವರೂಪಕ್ಕೆ ಅನುಸಾರವಾಗಿ ದೇಶ, ಕಾಲ, ಸನ್ನಿವೇಶ ಮತ್ತು ಪರಿಣಾಮಗಳನ್ನು ಈಶ್ವರನು ನಿರ್ಧರಿಸುತ್ತಾನೆ. ಭಗವಂತನಿಗೆ ಮಾನವನ ಸ್ವಭಾವವನ್ನು ರೂಪಿಸುವ ಶಕ್ತಿಯಿದೆ. ಆದರೆ ಅವನು ಆ ಶಕ್ತಿಯನ್ನು ಚಲಾಯಿಸದೆ ಬೇರೊಂದು ರೀತಿಯಾಗಿ ಅದನ್ನು ರೂಪಿಸುತ್ತಾನೆ. ಅದನ್ನು ಅವನು ವ್ಯಕ್ತಿಯ ಮುಕ್ತ ಇಚ್ಛೆಗೆ ಬಿಟ್ಟುಬಿಡುತ್ತಾನೆ. ವ್ಯಕ್ತಿಯು ಅನುಭವದಿಂದ ಪಾಠವನ್ನು ಕಲಿತುಕೊಳ್ಳಬೇಕಾಗುತ್ತದೆ. ಬಂಡೆಯಿಂದ ಕೆತ್ತಿ ತೆಗೆದ ಕಲ್ಲಿನ ತುಂಡು ಆ ಬಂಡೆಯ ಭಾಗವೇ. ಆದರೆ ವ್ಯಕ್ತಿಯು ಆ ರೀತಿಯಲ್ಲಿ ಭಗವಂತನ ಭಾಗವಲ್ಲ. ಒಂದು ಅರ್ಥದಲ್ಲಿ ಜೀವಿಯೂ ಜಗತ್ತೂ ಬೇರೆ ಬೇರೆಯಾದವು, ಭಗವಂತನಿಂದ ಪ್ರತ್ಯೇಕವಾದವು.
ಇನ್ನೊಂದು ಅರ್ಥದಲ್ಲಿ ಅವು ಪ್ರತ್ಯೇಕಿಸಲಾಗದಂಥವು. ಈ ಏಕತೆ ಪ್ರತ್ಯೇಕತೆಗಳ ನಿಗೂಢತೆಯನ್ನು ವಿಚಾರದಿಂದಾಗಲಿ ಬುದ್ಧಿಶಕ್ತಿಯಿಂದಾಗಲಿ ಅರಿಯಲು ಸಾಧ್ಯವಿಲ್ಲ. ಅದನ್ನು ವೇದಗಳು ಮತ್ತು ಅವುಗಳ ಸಂದೇಶದ ಮೂಲಕ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. ಭಾರತೀಯ ಪರಮಾರ್ಥ ವಾಹಿನಿಯು ಕಲಿಸಬಹುದಾದ ಮುಖ್ಯವಾದ ಪಾಠ ಇದು. ಹಿಂದಿನ ಜನ್ಮಗಳಲ್ಲಿ ಸಂಚಿತವಾದ ಪರಿಣಾಮಗಳ ಹೊರೆಯನ್ನು ಹೊತ್ತುಕೊಂಡೇ ಪ್ರತಿಯೊಂದು ಮಗುವೂ ಈ ಜಗತ್ತಿಗೆ ಬರುತ್ತದೆ. ಪ್ರಕೃತಿಯ ಮಡಿಲಿನಿಂದ ಅದು ಮೋಡದಿಂದ ಮಿಂಚು ಮೂಡಿ ಬರುವ ಹಾಗೆ ಬಂದು ಬೀಳುವುದಿಲ್ಲ. ತನ್ನ ಗತಜನ್ಮಗಳ ಕಾರ್ಯಗಳ ಉತ್ಪನ್ನಗಳಾದ ಪುಣ್ಯ ಮತ್ತು ಪಾಪ ಪರಿಣಾಮಗಳನ್ನು ಅನುಭವಿಸಲೆಂದೇ ಈ ಜಗತ್ತಿನಲ್ಲಿ ಅದು ಹುಟ್ಟುತ್ತವೆ. ಮಾನವರ ನಡುವೆ ನಮಗೆ ಕಾಣುವ ವ್ಯತ್ಯಾಸಗಳಿಗೆ ಇದೇ ಕಾರಣ, ಇದೇ ಕರ್ಮತತ್ವ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಒಳ್ಳೆಯ ಅಥವಾ ಕೆಟ್ಟ ಅದೃಷ್ಟಕ್ಕೆ ತಾನೇ ಕಾರಣನು. ಅವನು ತಾನೇ ಕಟ್ಟಡ ಕಟ್ಟುವವನು, ವಾಸ್ತುಶಿಲ್ಪಿ. ವಿಧಿ, ಅದೃಷ್ಟ, ಪೂರ್ವ ನಿರ್ಧಾರಣ, ಭಗವದಿಚ್ಛೆ, ಈ ಪ್ರತಿಯೊಂದು ವಿವರಣೆಯನ್ನೂ ಕರ್ಮತತ್ವವು ತಲೆ ಕೆಳಗು ಮಾಡಿಬಿಡುತ್ತದೆ. ಭಗವಂತನನ್ನೂ ಮನುಷ್ಯನನ್ನೂ ಕರ್ಮತತ್ವವು ತಲೆ ಕೆಳಗು ಮಾಡಿಬಿಡುತ್ತದೆ. ಭಗವಂತನನ್ನೂ ಮನುಷ್ಯನನ್ನೂ ಈ ಸೂತ್ರದಿಂದ ಅಥವಾ ಕರ್ಮತತ್ವದ ಆಧಾರದಿಂದ ಮಾತ್ರವೇ ಹೊಂದಿಸಬಹುದು. ತನ್ನ ಯಾತನೆಗೆ ಕಾರಣದಲ್ಲಿ ಭಗವಂತನ ಪಾಲೇನೂ ಇಲ್ಲ ಎಂದು ಮನುಷ್ಯನು ಅರ್ಥ ಮಾಡಿಕೊಂಡಾಗ, ತಾನೇ ತನ್ನ ಯಾತನೆಗೆ ಏಕೈಕ ಕಾರಣನೆಂದು ತಿಳಿದುಕೊಂಡು ಯಾವನೇ ಇನ್ನೊಬ್ಬ ವ್ಯಕ್ತಿಯನ್ನು ಅದಕ್ಕಾಗಿ ನಿಂದಿಸದಾದಾಗ, ತನ್ನ ಕಾರ್ಯಗಳ ಚೋದಕನೂ ಭೋತೃವೂ ಕಾರಣ ಹಾಗೂ ಪರಿಣಾಮ ತಾನೇ ಆಗಿದ್ದಾನೆಂದು ಮನವರಿಕೆ ಮಾಡಿಕೊಂಡಾಗ, ತನ್ನ ಭವಿಷ್ಯವನ್ನು ರೂಪಿಸಲು ತನಗೆ ಸ್ವಾತಂತ್ರ್ಯವಿದೆ ಎಂದು ತಿಳಿದುಕೊಂಡಾಗ, ಆಗ ಅವನು ದೃಢವಾದ ಹೆಜ್ಜೆಯಿಂದ ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಸಮೀಪಿಸುತ್ತಾನೆ. ಈಗ ಒಬ್ಬ ಮನುಷ್ಯನು ದುರದೃಷ್ಟ ಪೀಡಿತನಾಗಿದ್ದರೆ ಅದು ಅವನು ಮಾಡಿದ ಕರ್ಮಗಳ ಫಲ. ಹಾಗೆಯೇ ಸಂತೋಷ ಮತ್ತು ಅದೃಷ್ಟಗಳು ತನ್ನ ಕೈಯಲ್ಲೇ ಇವೆ ಎಂಬುದನ್ನೂ ಅವನು ನಂಬಬೇಕು. ಅವನು ನಿರ್ಧರಿಸಿಕೊಂಡದ್ದೇ ಆದರೆ ಸಂತೋಷವನ್ನೂ ಸುದೈವವನ್ನೂ ತಾನೇ ಸಂಪಾದಿಸಬಹುದು. ವ್ಯಕ್ತಿಯು ಈಗ ಶುದ್ಧ ಮನಸ್ಕನಾಗಿದ್ದರೆ ಅವನೇ ಅದಕ್ಕೆ ಕಾರಣ. ಹಂಬಲಿಸಿದ ಹೊರತು ಸಂಪಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯನಲ್ಲಿ ಅಂತರ್ಗತವಾಗಿರುವ ಇಚ್ಛಾಶಕ್ತಿಯು ಎಲ್ಲ ಹಂತಗಳನ್ನೂ, ಪರಿಸ್ಥಿತಿಗಳನ್ನೂ, ಎಲ್ಲ ರೂಪಗಳನ್ನೂ, ರೂಪ ಪರಿವರ್ತನೆಗಳನ್ನೂ ಮೀರಿರುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಅದು ಪ್ರತಿನಿಧಿಸುವ ಸ್ವಾತಂತ್ರ್ಯವೂ ಅವನ ಗತ ಕರ್ಮಗಳ ಫಲಿತವೇ. ಅದು ಬಹು ಸಮರ್ಥವಾದುದು, ಅನಂತ ಫಲದಾಯಕವಾದುದು ಮತ್ತು ಸರ್ವೋನ್ನತವಾದುದು. ಮುಂದಿನ ಸಮಸ್ಯೆ ಮುಕ್ತಿ ಅಥವಾ ವಿಮೋಚನೆಯದು. ಆತ್ಮವು ಗಂಡೂ ಅಲ್ಲ, ಹೆಣ್ಣೂ ಅಲ್ಲ. ಆ ಬಗೆಯ ನಿರ್ದಿಷ್ಟತೆಗಳನ್ನು ಅದರ ಮೇಲೆ ಹೇರಲು ಸಾಧ್ಯವಿಲ್ಲ. ಅವೇನಿದ್ದರೂ ಭೌತಿಕ ಲಕ್ಷಣಗಳು, ದೇಹಕ್ಕೆ ಸಂಬಂಧಪಟ್ಟವು ಮಾತ್ರ. ಆತ್ಮದ ವಿಚಾರವಾಗಿ ಮಾತನಾಡುವಾಗ ಈ ಬಗೆಯ ವಿಚಾರಗಳು ಭ್ರಮೆಯ ಕುರುಹುಗಳು ಅಷ್ಟೇ. ಭೌತಿಕ ದೇಹವನ್ನು ಕುರಿತು ಚರ್ಚಿಸುವಾಗ ಮಾತ್ರ ಅವು ಸಂಗತವಾಗುತ್ತವೆ. ವಯಸ್ಸು ಕುರಿತ ಚರ್ಚೆ ಕೂಡ ಈ ಭ್ರಮೆಯ ಉತ್ಪನ್ನವೇ. ಆತ್ಮವು ನಿತ್ಯವಾದದ್ದು. ಈ ವಯೋರಹಿತ ವಸ್ತುವು ಎಂದೆಂದಿಗೂ ಏಕೈಕವಾದದ್ದು. ಆತ್ಮವು ಅವತರಿಸಿದ್ದು ಹೇಗೆ? ಶಾಸ್ತ್ರಗಳಲ್ಲಿ ಈ ಸಂಬಂಧವಾದ ಒಂದೇ ಒಂದು ವಿವರಣೆ ಇದೆ. ಆತ್ಮದ ಈ ಕೋಶಗ ತತ್ವಕ್ಕೆ, ಈ ಬದ್ಧತೆಗೆ ಒಂದೇ ಕಾರಣ, ಅದು ಅವಿದ್ಯೆ, ಸರಿ ತಿಳಿವಳಿಕೆಯ ಅಭಾವ. ಅವಿದ್ಯೆಯಿಂದಾಗಿ ಮಾನವನು ಬಂಧನಕ್ಕೆ ಸಿಲುಕುತ್ತಾನೆ. ಆದ್ದರಿಂದ ವಿವೇಕವೇ ಇಲ್ಲಿ ಚಿಕಿತ್ಸೆ. ಅವನನ್ನು ದಾಟಿಸಬಲ್ಲದ್ದು ವಿವೇಕ ಒಂದೇ. ಈ ವಿವೇಕವನ್ನು, ಅರಿವನ್ನು ಸಾಧಿಸುವುದು ಹೇಗೆ? ಅದನ್ನು ಸಂಪಾದಿಸಲು 3 ಮಾರ್ಗಗಳಿವೆ. ಪ್ರೇಮದ ಮೂಲಕ, ಭಕ್ತಿಯ ಮೂಲಕ, ಭಗವಂತನನ್ನು ಪೂರ್ಣ ಶ್ರದ್ಧಾ ಭಕ್ತಿಗಳಿಂದ ಕೂಡಿದ ಪ್ರೇಮಯುತ ಸೇವೆಯ ಮೂಲಕ. ಪ್ರತಿಯೊಬ್ಬ ಜೀವಿಯೂ ನಡೆದಾಡುವ ಭಗವದಾಲಯ, ಏಕೆಂದರೆ ಭಗವಂತನು ಅವುಗಳಲ್ಲೊಂದರಲ್ಲೂ ನೆಲೆಸಿದ್ದಾನೆ. ಅವರಿಗೆ ಸೇವೆ ಮಾಡುವುದರ ಮೂಲಕ ಅರಿವನ್ನು ಸಂಪಾದಿಸಬಹುದು. ಮಿಥ್ಯಾಜ್ಞಾನವಾದ ಅವಿದ್ಯೆಯನ್ನು ಚದುರಿಸಿ ಬಂಧನಗಳು ಕಳಚಿ ಬೀಳುವ ಹಾಗೆ ಮಾಡಬಹುದು. ಆಗ ಜೀವಿಯು ವಿಮೋಚನೆ ಪಡೆಯುತ್ತಾನೆ. ಶಾಸ್ತ್ರಗಳು ದೇವರನ್ನು ಕುರಿತು 2 ವಿಚಾರಗಳನ್ನು ವರ್ಣಿಸಿವೆ. ಅವನನ್ನು ಗುಣಭರಿತನೆಂದು ತಿಳಿದುಕೊಳ್ಳಬಹುದಾಗಿದೆ ಎಂಬುದು ಒಂದು. ಅವನು ಎಲ್ಲ ಗುಣಗಳಿಂದಲೂ ವಿಮುಕ್ತನಾದವನು. ಆದ್ದರಿಂದ ಅವನು ಹಾಗೇ ಹೀಗೆ ಎಂದು ವರ್ಣಿಸಲು ಸಾಧ್ಯವಿಲ್ಲ ಎನ್ನುವುದು.
ಅಂದರೆ ಭಗವಂತನು ಸಗುಣ ಹಾಗೂ ನಿರ್ಗುಣ ಎಂಬ ಅಂಶಗಳು. ಸಗುಣ ಭಗವಂತನನ್ನು ಎಲ್ಲೆಲ್ಲೂ ಇರುವಂತೆ ಎಲ್ಲದರ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಲಯಕರ್ತನಾಗಿ ವಿಶ್ವದ ತಂದೆಯೂ ತಾಯಿಯೂ ಆಗಿದ್ದಾನೆ ಎಂದು ಗುರುತಿಸಲಾಗುತ್ತದೆ. ಆದ್ದರಿಂದ ಅವನು ಎಲ್ಲ ಜೀವಿಗಳಿಗಿಂತಲೂ ವಸ್ತುಗಳಿಗಿಂತಲೂ ಮೇಲೆ ಅವುಗಳಿಂದಾಚೆಗೆ ಇದ್ದಾನೆ. ನಿತ್ಯನೂ ವಿಶಿಷ್ಟನೂ ಆಗಿದ್ದಾನೆ. ಮಾನವನಿಗಿಂತ ಬೇರೆಯಾಗಿದ್ದಾನೆ. ಸಗುಣೋಪಾಸನೆಯನ್ನು ಆಚರಿಸುವವರು ಈ ಗುಣಭರಿತ ತತ್ವವನ್ನು ಗುರುತಿಸಿಕೊಂಡಷ್ಟರಿಂದಲೇ ವಿಮೋಚನೆ ಅಥವಾ ಮುಕ್ತಿ ದೊರಕುತ್ತದೆ ಎಂದು ಹೇಳುತ್ತಾರೆ. ಈ ಜ್ಞಾನವನ್ನು ತನ್ನಲ್ಲಿ ಸ್ಥಿರಪಡಿಸಿಕೊಂಡಾಗ, ಅದೇ ತಿಳಿವಿನಿಂದ ಜೀವಿಸತೊಡಗಿದಾಗ ಮೋಕ್ಷ ಸಾಧನೆಯಾಗುತ್ತದೆ. ಎರಡನೆಯ ದಾರಿ ನಿರ್ಗುಣ ತತ್ವದ ಧ್ಯಾನ. ದೈವ ತತ್ವಕ್ಕೆ ಗುಣಗಳನ್ನು ಆರೋಪಿಸುವುದು ಅನಪೇಕ್ಷಣೀಯ ಹಾಗೂ ಸೂಕ್ತವಾದುದಲ್ಲ ಎಂದು ಭಾವಿಸಲಾಗುತ್ತದೆ. ಭಗವತ್ ಕಲ್ಪನೆಯಿಂದ ಗುಣಗಳನ್ನು ಕಳಚಿ ಹಾಕಲಾಗುತ್ತದೆ. ಆಗ ಏಕೈಕ ವಿಶ್ವಾತ್ಮಕನೂ ನಿರ್ಗುಣನೂ ಆದ ಪರಮ ಪುರುಷನು ಪ್ರಜ್ಞೆಯಲ್ಲಿ ನಿಲ್ಲುತ್ತಾನೆ. ಆ ತತ್ವವನ್ನು ಜ್ಞಾತೃ ಎಂದು ಉಲ್ಲೇಖಿಸಬಹುದು. ಏಕೆಂದರೆ ಜ್ಞಾನ ಎನ್ನುವುದು ಮಾನವ ಮನಸ್ಸು ಮತ್ತು ಮಾನವ ಪ್ರಜ್ಞೆಗಳ ಸಂದರ್ಭದಲ್ಲಿ ಮಾತ್ರ ಸಂಗತವಾಗುತ್ತದೆ. ಆ ತತ್ವವನ್ನು ಪರಿಶೀಲಕ ಎಂದು ಹೇಳಬರುವುದಿಲ್ಲ. ಏಕೆಂದರೆ ಪರಿಶೀಲನೆಯು ದುರ್ಬಲನ ಗುರುತು. ಅದನ್ನು ಬುದ್ಧಿಯೊಂದಿಗೆ ಸಂಬಂಧಗೊಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಬುದ್ಧಿಯು ಪಕ್ಷಪಾತ ಮಾಡುತ್ತದೆ. ವಿಭಜಿಸುವ, ಸೀಳಿ ನೋಡುವ ಪ್ರಯತ್ನವು ಮತ್ತೆ ಅಸ್ಥಿರತೆಯ ಗುರುತು. ಅದನ್ನು ಸೃಷ್ಟಿಕರ್ತ ಎಂದು ಕರೆಯಲಾಗುವುದು. ಏಕೆಂದರೆ ಸೃಷ್ಟಿಯು ಬದ್ಧನಾದವನ ಕಾರ್ಯಚಟುವಟಿಕೆ ಸೀಮಿತವಾದದ್ದು. ಭಗವಂತನಿಗೆ ಬದ್ಧತೆಯಾಗಲಿ ಸೀಮಿತಗಳಾಗಲಿ ಇಲ್ಲ. ಕಾರ್ಯಚಟುವಟಿಕೆ ಎಂದರೆ ಒಂದು ಬಯಕೆ, ಒಂದು ಆಸೆ. ಅದು ಒಂದು ಕಾಮನೆಯನ್ನು ಒಳಗೊಳ್ಳುತ್ತದೆ. ಅದು ಬೇರೆ ಯಾವ ಕಾರಣದಿಂದಲೂ ಹುಟ್ಟಿಬರುವುದಿಲ್ಲ. ಎಲ್ಲ ಕಾರ್ಯಚಟುವಟಿಕೆಯ ಕೆಳಗೂ ಆಧಾರಭೂತವಾಗಿ ಒಂದು ಒಳ ನೋವು ಇದ್ದೇ ಇರುತ್ತದೆ. ಅದನ್ನು ಪರಿಹರಿಸಬೇಕಾಗುತ್ತದೆ. ವೇದಗಳಲ್ಲಿ ದೈವ ತತ್ವವನ್ನು ಅದು ತತ್ ಎಂದು ಉಲ್ಲೇಖಿಸಲಾಗುತ್ತದೆ. ಯಾವಾಗಲೂ ಅದನ್ನು ಉಲ್ಲೇಖಿಸಲಾಗುತ್ತದೆ. ಅವನು ಎಂಬ ಪದವಾದರೆ ಭಿನ್ನತೆಯ ವಿಚಾರಗಳನ್ನು ಕೆರಳಿಸುವ ಸಾಧ್ಯತೆಯಿರುತ್ತದೆ. ಆದ್ದರಿಂದ ಅದು ಎಂಬ ಪದವನ್ನು ಬಳಸಲಾಗುತ್ತದೆ. ಅದು ಎಲ್ಲ ಮಿತಿಗಳಿಂದಲೂ, ಗುಣಗಳ ಆರೋಪಣದಿಂದಾಗುವ ಎಲ್ಲ ಬದ್ಧತೆಗಳಿಂದಲೂ ಮುಕ್ತವಾಗಿದೆ ಎಂದು ಆ ಪದವು ಸೂಚಿಸುತ್ತದೆ. ಇದೇ ಅದ್ವೈತ ದರ್ಶನದ ಸಾರ. ಗುಣಗಳಾದರೋ ವಿಭಜಿಸುತ್ತವೆ ಮತ್ತು ಪ್ರತ್ಯೇಕಿಸುತ್ತವೆ. ಪ್ರತಿಯೊಬ್ಬನೂ ತನ್ನನ್ನು ಪರಿಪೂರ್ಣಗೊಳಿಸಿಕೊಳ್ಳಲೇಬೇಕು. ಅದನ್ನು ಅವನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಂದು ಜೀವಿಯೂ ಕೊಟ್ಟ ಕೊನೆಗೆ ಪರಿಪೂರ್ಣತೆಯನ್ನು ಸಾಧಿಸಲೇಬೇಕು. ಪ್ರತಿಯೊಬ್ಬನೂ ಈಗ ಈ ಪ್ರಯಾಣದ ಯಾವುದೋ ಒಂದು ಹಂತದಲ್ಲಿದ್ದಾನೆ. ಇದು ತನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಹಾಗೂ ಬೆಳೆಸಿಕೊಂಡ ಭಾವನೆಗಳ ಫಲವಾಗಿದೆ. ಈಗ ಯಾವ ಬಗೆಯ ಕರ್ಮಗಳಲ್ಲಿ ತೊಡಗುತ್ತಾನೆಯೋ, ಯಾವ ಭಾವನೆಗಳು ಅವುಗಳನ್ನು ಪ್ರೇರಿಸಿ ರೂಪಿಸುತ್ತವೆಯೋ ಅವುಗಳ ಆಧಾರದ ಮೇಲೆ ಮುಂದಿನ ಜನ್ಮವು ನಿರ್ಮಾಣವಾಗುತ್ತದೆ. ಅಂದರೆ ಈಗ ನಾವು ಏನನ್ನು ಮಾಡುತ್ತೇವೋ, ಭಾವಿಸುತ್ತೇವೋ ಅಥವಾ ಆಲೋಚಿಸುತ್ತೇವೋ ಇವು ಮುಂದೆ ನಮಗಾಗಿ ಕಾದಿರುವ ಅದೃಷ್ಟ ಅಥವಾ ದುರದೃಷ್ಟಗಳಿಗೆ ಮೂಲ ಕಾರಣವಾಗುತ್ತವೆ. ತನ್ನನ್ನು ರಕ್ಷಿಸಿಕೊಳ್ಳಬೇಕೆಂದು ಪ್ರಚೋದನೆಯನ್ನಾಗಲಿ, ಬಿಡುಗಡೆಯತ್ತ ತನ್ನನ್ನು ಸೆಳೆದುಕೊಳ್ಳುವ ಸಾಮರ್ಥ್ಯವನ್ನಾಗಲಿ ಪುಸ್ತಕಗಳಿಂದ ಪಡೆಯಲು ಸಾಧ್ಯವಿಲ್ಲ. ಈ ಶಕ್ತಿಯು ವ್ಯಕ್ತಿಯ ಒಳಗಿನಿಂದಲೇ ಇರಬೇಕು. ಪಾಂಡಿತ್ಯಪೂರ್ಣವಾದ ಪುಸ್ತಕಗಳನ್ನು ಅಧ್ಯಯನ ಮಾಡುತ್ತಾ ಇಡೀ ಜೀವನವನ್ನೇ ಕಳೆದಿರಬಹುದು. ಬುದ್ಧಿಜೀವಿಗಳ ಪೈಕಿ ಅತ್ಯುನ್ನತ ಸ್ಥಾನಮಾನವನ್ನು ಪಡೆಯಬಹುದು. ಆದರೆ ಅದಷ್ಟರಿಂದ ಕೊನೆಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಳ್ಳಷ್ಟೂ ಪ್ರಗತಿಯನ್ನು ಸಾಧಿಸಲಾಗದು. ಆದ್ದರಿಂದ ಪಾಂಡಿತ್ಯದ ಶಿಖರವನ್ನು ತಲುಪಿರುವ ಪ್ರಕಾಂಡ ಪಂಡಿತನು ಆಧ್ಯಾತ್ಮಿಕ ಜ್ಞಾನದಲ್ಲೂ ಪಕ್ವತೆ ಸಾಧಿಸಿದ್ದಾನೆ ಎಂದು ಭಾವಿಸುವುದು ಬಹುದೊಡ್ಡ ತಪ್ಪಾಗುತ್ತದೆ. ಪುಸ್ತಕಗಳಿಂದ ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಳುತ್ತಾ ಹೋದಂತೆ ತಾನು ಆಧ್ಯಾತ್ಮ ಪಥದಲ್ಲೂ ಮುಂದೆ ಮುಂದೆ ನಡೆಯುತ್ತಿರುವುದಾಗಿ ಅವನೇ ಕಲ್ಪಿಸಿಕೊಳ್ಳಲೂಬಹುದು. ಆದರೆ ತನ್ನ ಅಧ್ಯಯನದ ಫಲವನ್ನು ಅವನು ಪರೀಕ್ಷಿಸಿಕೊಂಡಾಗ ತನ್ನ ಬುದ್ಧಿಶಕ್ತಿಯು ಹೆಚ್ಚು ಹರಿತವಾಗಿರುವುದನ್ನು, ತೂಕವಾಗಿರುವುದನ್ನು ಅವನು ಗುರುತಿಸಬಹುದಾದರೂ ಆತ್ಮದ ಅರಿವು ಎಳ್ಳಷ್ಟಾದರೂ ದೊರೆತಿಲ್ಲದುದು ಅವನಿಗೇ ತಿಳಿಯುತ್ತದೆ. ಆಧ್ಯಾತ್ಮಿಕ ವಿಚಾರಗಳನ್ನು ಕುರಿತು ಅದ್ಭುತವಾದ ಉಪನ್ಯಾಸಗಳನ್ನು ನೀಡುವ ಕೌಶಲವು ಅನೇಕರಿಗೆ ಸಿದ್ಧಿಸಿರುತ್ತದೆ. ನಿಜವಾಗಿ ಹೇಳಬೇಕೆಂದರೆ ಆತ್ಮ ಜೀವನವನ್ನು ಅಥವಾ ಪಾರಮಾರ್ಥಿಕ
ಬದುಕನ್ನು ನಡೆಸುವಲ್ಲಿ ಪ್ರತಿಯೊಬ್ಬನೂ ವಿಫಲನಾಗಿದ್ದಾನೆ. ಈ ವಿಷಾದಕರ ಪರಿಸ್ಥಿತಿಗೆ ಕಾರಣವಾದರೂ ಏನು? ಈಗ ಮೇಲ್ಮೆ ಸಾಧಿಸಲು ನಡೆಯುವ ಸ್ಪರ್ಧೆಯಲ್ಲಿ ಗೆಲ್ಲಲು ಸಜ್ಜುಗೊಳ್ಳುವುದಕ್ಕಾಗಿ, ಹೊಟ್ಟೆಪಾಡಿಗಾಗಿ ಯಾವುದೋ ಒಂದು ಸಿದ್ಧಾಂತದ ಪ್ರವರ್ತಕನೆಂದು ಸೋಗು ಹಾಕುವ ಸಲುವಾಗಿ ಮತ್ತು ಸಾಮಾನ್ಯವಾಗಿ ಪಂಡಿತನೆಂಬ ಪ್ರಸಿದ್ಧಿಯನ್ನು ಗಳಿಸುವುದಕ್ಕಾಗಿ ಆಧ್ಯಾತ್ಮಿಕ ಗ್ರಂಥವನ್ನು ಅಧ್ಯಯನ ಮಾಡಲಾಗುತ್ತದೆ. ವಿದ್ವಾಂಸರು ಗೀತೆಯ ಮೇಲೆ ವಿಸ್ತಾರವಾದ ಭಾಷ್ಯಗಳನ್ನು ಬರೆಯಬಹುದು. ಆದರೆ ಆ ಅಧ್ಯಯನವೆಲ್ಲದರ ಫಲವಾಗಿ ತನ್ನ ಚಾರಿತ್ರ್ಯದಲ್ಲಿ, ನಡವಳಿಕೆಯಲ್ಲಿ, ವರ್ತನೆಯಲ್ಲಿ ಗೀತೆಯು ತನ್ನೊಳಗೆ ಇಳಿದಿದೆ ಎಂಬುದನ್ನು ಅವನು ಸಮರ್ಥಿಸುವುದಿಲ್ಲ. ಆ ಪಾಂಡಿತ್ಯವೆಲ್ಲವೂ ಹೊತ್ತು ತಿರುಗುವ ಹೊರೆಯಾಗಿರುತ್ತದೆ. ಭಾರತೀಯ ಸಂಸ್ಕೃತಿಯು ನೀಡ ಬಯಸುವ ಪಾಠ ಇದೇ ಆಗಿದೆ. ಈ ಪಾಠವು ಮೂಡಿ ಬರುವುದು ನಿಮ್ಮೊಳಗೆ ಸುಪ್ತವಾಗಿರುವ ಗುರುವಿನಿಂದ, ಪುರುಷನಿಂದ. ಶಾಸ್ತ್ರ ಗ್ರಂಥಗಳ ಹಾಗೂ ಇತರ ಕೃತಿಗಳ ಅಧ್ಯಯನವು ಈಗಾಗಲೇ ಮನುಷ್ಯನಲ್ಲಿರುವ ಆಧ್ಯಾತ್ಮಿಕ ಆಸಕ್ತಿಯನ್ನು ಬಲಪಡಿಸುತ್ತದೆ. ಆ ಸಿದ್ಧಾಂತಗಳನ್ನು ಆಚರಣೆಗೆ ತರುವಂತೆ ಅವನನ್ನು ಪ್ರಚೋದಿಸುತ್ತದೆ. ಅವುಗಳಿಂದ ದೊರಕುವ ಜ್ಞಾನವನ್ನು ಕೇವಲ ಮೆದುಳಿಗೆ ಆಹಾರ ಎಂದಷ್ಟೇ ಭಾವಿಸಬೇಡಿ. ವ್ಯಕ್ತಿಯಲ್ಲಿ ಅದು ಆನಂದದ ಶಿಖರವನ್ನು ತಲುಪಬೇಕು. ಮಾತ್ಸರ್ಯ, ಆಡಂಬರ, ಅಹಂಕಾರಗಳಂತಹ ಕೆಟ್ಟ ಗುಣಗಳು ವ್ಯಕ್ತಿಯಿಂದ ತೊಲಗಿಬಿಡಬೇಕು. ಈ ಆಧ್ಯಾತ್ಮಿಕ ಸಂಪತ್ತನ್ನು ಬೇರೊಂದು ಕಡೆಯಿಂದಲೂ ಪಡೆಯಬಹುದು. ಕೊಡುವವನು ಸರ್ವೋನ್ನತ ಸಿದ್ಧಿಯನ್ನು ಪಡೆದಿರಬೇಕು. ಪಡೆಯುವವನು ಆ ಸಿದ್ಧಿಗೆ ತಕ್ಕ ವಿಶೇಷ ಅರ್ಹತೆಯನ್ನು ಪಡೆದಿರಬೇಕು. ಬೀಜದಲ್ಲಿ ಜೀವವಿರಬಹುದು, ಆದರೆ ನೆಲವನ್ನು ಉತ್ತು ಆ ಬೀಜವನ್ನು ಕ್ರಿಯೋನ್ಮುಖಗೊಳಿಸಲು ಅರ್ಹವಾಗುವಂತೆ ಮಾಡಬೇಕು. ಈ ಎರಡೂ ನಿಯಮಗಳು ತೃಪ್ತಿಕರವಾಗಿದ್ದರೆ ಆಧ್ಯಾತ್ಮಿಕ ಯಶಸ್ಸಿನ ಫಸಲು ಖಚಿತವಾಗುತ್ತದೆ. ಧರ್ಮದ ಕ್ಷೇತ್ರದಲ್ಲಿ ಬೋಧಿಸುವವನು ಪರಿಣತಿಯನ್ನು ಹೊಂದಿರಬೇಕಾಗುತ್ತದೆ. ಉಪದೇಶ ಕೇಳುವವನೂ ಕೂಡ ಬಹುಹರಿತವಾದ ಸ್ಪಷ್ಟವಾದ ಗ್ರಹಿಕೆಯನ್ನು ಹೊಂದಿರಬೇಕಾಗುತ್ತದೆ. ಇಬ್ಬರೂ ಆಶ್ಚರ್ಯವಾಗುವಷ್ಟು ಮಟ್ಟಿಗೆ ಉನ್ನತಿ ಸಾಧಿಸಿದ್ದಾಗ, ಅಸಾಧಾರಣ ಉತ್ಸಾಹ ಉಳ್ಳವರಾಗಿದ್ದಾಗ ಫಲಿತಾಂಶವು ಅತ್ಯುನ್ನತ ಮಟ್ಟದ ಆಧ್ಯಾತ್ಮಿಕ ಜಾಗೃತಿಯಾಗಿರುತ್ತದೆ. ಇಲ್ಲವಾದರೆ ಅಂತಹ ಫಲಿತಾಂಶವು ಲಭ್ಯವಾಗದೇ ಹೋಗಬಹುದು. ಅಂಥವರು ನಿಜವಾದ ಗುರುಗಳು. ಅವರು ನಿಮ್ಮ ಹೃದಯಗಳನ್ನು ಅಪಹರಿಸುತ್ತಾರೆ, ನಿಮ್ಮ ಧನವನ್ನಲ್ಲ. ಜನರು ಗುರುವಿಗೆ ಸೇವೆ ಮಾಡುವುದಕ್ಕೆ ಗಮನವನ್ನು ಕೇಂದ್ರೀಕರಿಸಬೇಕು. ಅವನ ಬೋಧನೆಯನ್ನು ಸದಾ ಮೆಲುಕು ಹಾಕುತ್ತಿರಬೇಕು. ಶಿಷ್ಯನ ಉಪದೇಶವನ್ನು ದೈನಂದಿನ ಚಟುವಟಿಕೆಯಾಗಿ, ವಾಸ್ತವ ಆಚರಣೆಯಾಗಿ ಅನುಸರಿಸಲು ಕಾತರನಾಗಿರಬೇಕು. ಅವನು ತನ್ನ ಹೃದಯವನ್ನು ಭಕ್ತಿಯಿಂದ ತುಂಬಿಕೊಂಡು ತನ್ನೆಲ್ಲ ಕೌಶಲವನ್ನು, ಗುರುಪದೇಶವನ್ನು ಕಾರ್ಯಗತಗೊಳಿಸುವುದಕ್ಕೆ ಸಮರ್ಪಿಸಬೇಕು. ಅವನೀಗ ಶಿಷ್ಯನೆಂಬ ಹೆಸರಿಗೆ ಅರ್ಹನಾಗುವನು. ಮೋಕ್ಷಕ್ಕಾಗಿ ಮತ್ತು ನಿಜ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಕೆಯು ತೀವ್ರಗೊಂಡಾಗ ಪ್ರಕೃತಿಯಲ್ಲಿ ಒಂದು ವಿಚಿತ್ರವೂ ಅದ್ಭುತವೂ ಆದ ಶಕ್ತಿಯು ವರ್ತಿಸತೊಡಗುತ್ತದೆ. ಆಧ್ಯಾತ್ಮಿಕ ಗುರುವು ಜಾಗೃತನಾಗಿ ಶಿಷ್ಯನ ತೃಷೆಯು ಇಂಗುತ್ತದೆ. ಪಡೆಯುವ ವ್ಯಕ್ತಿಯು ಜ್ಞಾನವನ್ನು ನೀಡುವವನನ್ನು ಆಕರ್ಷಿಸುವ ಶಕ್ತಿಯನ್ನು ಬೆಳೆಸಿಕೊಂಡಿರುತ್ತಾನೆ. ಆ ಶಕ್ತಿಯು ಪ್ರಬಲವಾಗಿರುತ್ತದೆ, ಪೂರ್ಣವಾಗಿರುತ್ತದೆ. ಆದ್ದರಿಂದ ಬೆಳಕನ್ನು ನೀಡಬಲ್ಲ ದಿವ್ಯ ಜ್ಯೋತಿಯು ಅನುಗ್ರಹಿಸಲು ಸಿದ್ಧವಾಗುತ್ತದೆ. ಓದುಗರೇ, ಸಾಮಾನ್ಯ ಗುರುಗಳ ಸಂಖ್ಯೆ ಇಂದು ಅಪಾರವಾಗಿ ಹೆಚ್ಚಿದೆ. ಆದರೆ ಅವರಲ್ಲಿ ಯಾರೊಬ್ಬರಿಗಿಂತಲೂ, ಅವರೆಲ್ಲರಿಗಿಂತಲೂ ಪರಮೋನ್ನತನೂ ಅಧಿಕ ದಯಾ ಪ್ರಪೂರ್ಣನೂ ಆದ ಒಬ್ಬ ಗುರುವು ಇಂದು ಮನುಷ್ಯನಿಗೆ ದೊರೆತಿದ್ದಾನೆ. ಅವನೇ ಭಗವಂತನ ಅವತಾರ. ಅವನು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುವಷ್ಟರಿಂದಲೇ ಮಾನವನಿಗೆ ಆಧ್ಯಾತ್ಮಿಕ ಜೀವನದ ಅತ್ಯುನ್ನತ ಹಂತದ ಆನಂದವನ್ನು ನೀಡಬಲ್ಲನು. ಅಲ್ಪರಲ್ಲಿ ಅತ್ಯಲ್ಪನಾದ ವ್ಯಕ್ತಿಯೂ ಕೂಡ ರೆಪ್ಪೆ ಹೊಡೆಯುವಷ್ಟರಲ್ಲಿ ಅತ್ಯುನ್ನತ ಜ್ಞಾನವನ್ನು ಗಳಿಸಬಲ್ಲನು. ಅವನು ಗುರುಗಳೆಲ್ಲರ ಗುರು. ಅವನು ಮಾನವ ರೂಪದಲ್ಲಿ ಭಗವಂತನ ಪೂರ್ಣ ಅಭಿವ್ಯಕ್ತ. ಮನುಷ್ಯನು ದೇವರನ್ನು ಮಾನವ ರೂಪದಲ್ಲಿ ಮಾತ್ರ ಗ್ರಹಿಸಬಲ್ಲನು. ಭಗವಂತನನ್ನು ಮಾನವ ರೂಪದಲ್ಲಿ ಕೊಂಡಾಡುವುದೇ ಅವನ ಅತ್ಯಂತ ಉದಾತ್ತವಾದ ಕರ್ತವ್ಯ ಎಂಬುದಾಗಿ ಭಾರತೀಯ ಆಧ್ಯಾತ್ಮಿಕ ವಾಹಿನಿಯು ಮತ್ತೆ ಮತ್ತೆ ಸಾರುತ್ತಲೇ ಬಂದಿದೆ. ದೇವರು ಮನುಷ್ಯ ರೂಪದಲ್ಲಿ ಅವತರಿಸದೆ ಹೋದರೆ ಮನುಷ್ಯನು ಅವನನ್ನು ದರ್ಶಿಸುವ, ಅವನ ವಾಣಿಯನ್ನು ಆಲಿಸುವ ಆಸೆಯನ್ನೇ ಬಿಟ್ಟು ಬಿಡಬೇಕಾಗುತ್ತದೆ. ಮನುಷ್ಯನು ದೇವರನ್ನು ಬೇರೆ ರೂಪದಲ್ಲಿ ಚಿತ್ರಿಸಿಕೊಂಡಾನು, ಆದರೆ ಅದು ನಿಜವಾದ ರೂಪದ ಸಮೀಪಕ್ಕೂ ಬರಲಾರದು.
ಎಷ್ಟೇ ಪ್ರಯತ್ನ ಮಾಡಿದರೂ ಮನುಷ್ಯನು ದೇವರನ್ನು ಮನುಷ್ಯ ರೂಪದಲ್ಲದೆ ಬೇರೆ ರೂಪದಲ್ಲಿ ಚಿತ್ರಿಸಿಕೊಳ್ಳುವುದು ಸಾಧ್ಯವಿಲ್ಲ. ಜನರು ದೇವರನ್ನು ಕುರಿತು ಅದ್ಭುತವಾಗಿ ಉಪನ್ಯಾಸಗಳನ್ನು ನೀಡಬಹುದು. ಈ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳ ಸ್ವರೂಪವನ್ನು, ರಚನೆಯನ್ನು ಕುರಿತು ಭಾಷಣಗಳನ್ನು ಮಾಡಬಹುದು. ದೇವರು ಮನುಷ್ಯ ರೂಪದಲ್ಲಿ ಬಂದನೆಂದು ನಿರೂಪಿಸುವ ಕಥೆಗಳೆಲ್ಲ ಅರ್ಥರಹಿತ ಪೊಳ್ಳು ಕಲ್ಪನೆಗಳು ಎಂದು ಹೇಳಿ ಅವರು ತಮ್ಮನ್ನೇ ತೃಪ್ತಿಗೊಳಿಸಿಕೊಳ್ಳಬಹುದು. ಸಾಮಾನ್ಯವಾದ ಕಣ್ಣಿಗೆ ಕಾಣಿಸುವುದು ಅಷ್ಟೇಯೇ. ಈ ಕಲ್ಪನೆಗೆ ಜ್ಞಾನವು ಆಧಾರವಲ್ಲ. ವಾಸ್ತವವಾಗಿ ಈ ಸಮರ್ಥನೆಗಳಲ್ಲಿ, ಹೇಳಿಕೆಗಳಲ್ಲಿ ಜ್ಞಾನ ಇರುವುದಿಲ್ಲ. ನಾವು ನೋಡುವುದೆಲ್ಲ ಅಹಂಕಾರದ ಅಲೆಗಳ ಮೇಲೆ ತೇಲುವ ನೊರೆ ಮಾತ್ರ. ಕೋಹಂ, ನಾನು ಯಾರು? ಮಾಡುವವನು ನಾನು ಎಂಬ ಈ ಭಾವನೆಯು ನನ್ನಲ್ಲಿ ಏಕಿದೆ? ನಾನು ಭೋಕ್ತೃ ಎಂಬ ಪ್ರಜ್ಞೆಯ ಸ್ವರೂಪವೇನು? ಹುಟ್ಟುವುದೇಕೆ, ಕೊನೆಗೆ ಸಾಯುವುದೇಕೆ? ನನಗೆ ಈ ಜನ್ಮವು ಹೇಗೆ ಬಂದಿತು? ಈ ಪ್ರವೇಶ ನಿರ್ಗಮನಗಳ ಸರಣಿಯಾದ ಸಂಸಾರದಿಂದ ನನಗೆ ಮುಕ್ತಿಯಿದೆಯೇ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡು ಹಿಡಿಯುವ ಪ್ರಯತ್ನವನ್ನೇ ಪ್ರಾಚೀನ ಕಾಲದ ಋಷಿಗಳು ತಪಸ್ಸು ಎಂದು ಕರೆದರು. ವ್ಯಕ್ತಿಯ ಬುದ್ಧಿಯು ಸ್ಥಿರಗತಿಯ ಈ ವಿಚಾರದಲ್ಲಿ ಪಕ್ವವಾದಾಗ ಅವನು ತಪಸ್ಸಿನ ದಾರಿಯನ್ನು ಹಿಡಿದಿದ್ದಾನೆ ಎಂದಾಗುತ್ತದೆ. ಇದು ಮೊದಲನೆಯ ಹಂತ. ಮನುಷ್ಯನು ಈ ಹಂತದಲ್ಲಿ ಏರಿದಾಗ ಶಾಸ್ತ್ರಗಳು ಅಥವಾ ಪವಿತ್ರ ಗ್ರಂಥಗಳಲ್ಲಿ ಅಡಕವಾಗಿರುವ ಜ್ಞಾನಿಗಳ ಸಾಮೂಹಿಕ ಜ್ಞಾನವು ಅವನನ್ನು ಸ್ವಾಗತಿಸುತ್ತವೆ. ಶ್ರುತಿ ಅಥವಾ ವೇದಗಳನ್ನು ಅವನನ್ನು ಕೇಳು, ಚಿಂತನ ಮಾಡು ಮತ್ತು ಆಚರಿಸು ಎಂದು ನಿರ್ದೇಶಿಸುತ್ತವೆ. ಮೋಕ್ಷದ ಗುರಿಯನ್ನು ಅವನು ಖಂಡಿತವಾಗಿಯೂ ಸಾಧಿಸುತ್ತಾನೆ. ತನ್ನ ಮನಸ್ಸೇ ಚಿತ್ರಿಸಿದ ದೃಶ್ಯ ಜಗತ್ತಿನ ಮರುಳುಗೊಳಿಸುವ ಸೆಳೆತದಿಂದ ತಪ್ಪಿಸಿಕೊಳ್ಳುತ್ತಾನೆ ಎಂದು ಭರವಸೆ ಕೊಡುತ್ತವೆ. ಮಾನವನಿಗೆ ಈ ಒಂಟಿ ಪ್ರಯಾಣದಲ್ಲಿ ದೈವವು ಮಾತ್ರವೇ ಮಾರ್ಗದರ್ಶಕ, ಜೊತೆಗಾರ ಮತ್ತು ಸಲಹೆಗಾರ. ಗುರುಗಳೆಂದು ಹೇಳಿಕೊಂಡವರು ಇಲ್ಲಿ ಸಹಾಯ ಮಾಡಲಾರರು. ಶ್ರೋತ್ರಿಯರೂ ಬ್ರಹ್ಮನಿಷ್ಠರೂ ಆದ ಗುರುಗಳ ಬಳಿಗೆ ಹೋಗಬೇಕೆಂದು ಶ್ರುತಿಗಳು ಮನುಷ್ಯನಿಗೆ ತಿಳಿಸಿಕೊಡುತ್ತವೆ. ಇತರರನ್ನು ಆಶ್ರಯಿಸುವುದರ ವಿರುದ್ಧವಾಗಿ ಎಚ್ಚರಿಕೆ ಕೊಡುತ್ತವೆ. ಶ್ರೋತ್ರಿಯ ಎಂದರೇನು? ಯಾರು ಶ್ರುತಿಗಳಿಗೆ ಅಥವಾ ವೇದಗಳಿಗೆ ಯಾವ ಪ್ರಶ್ನೆಯನ್ನು ಎತ್ತದೆ ಸಂಪೂರ್ಣ ನಿಷ್ಠನಾಗಿರುವನೋ, ಅವುಗಳಲ್ಲಿ ವಿಧಿಸಿರುವ ನಿಯಮಗಳಿಗೆ ಹಾಗೂ ಮಿತಿಗಳಿಗೆ ಬದ್ಧನಾಗಿರುವನೋ ಅವನು. ಬ್ರಹ್ಮನಿಷ್ಠನೆಂದರೆ ಬ್ರಹ್ಮ ಪ್ರಜ್ಞೆಯಲ್ಲಿ ಚೆನ್ನಾಗಿ ನೆಲೆಗೊಂಡಿರುವವನು. ಅವನನ್ನು ಕಾಡಲು ಯಾವ ಸಂದೇಹಗಳೂ ಇಲ್ಲ, ಬೇರೆ ಕಡೆಗೆ ಸೆಳೆಯುವ ಯಾವ ಆಕರ್ಷಣೆಗಳೂ ಇಲ್ಲ. ಏಕೆಂದರೆ ಅವನು ಆತ್ಮದ ಸ್ಥಿರವಾದ ವಿಶ್ವಾಸವನ್ನು ಬೆಳೆಸಿಕೊಂಡಿರುತ್ತಾನೆ. ಅವನಿಗೆ ಭೌತ ಜಗತ್ತನ್ನು ಕುರಿತ ಕಾಳಜಿಯಿಲ್ಲ. ಸಕಲ ಲೋಕಗಳನ್ನೂ ಅವನು ಬ್ರಹ್ಮವಾಗಿ, ಬ್ರಹ್ಮತತ್ವದ ಅಭಿವ್ಯಕ್ತಿಯಾಗಿ ನೋಡುತ್ತಾನೆ. ಅವನ ಎಲ್ಲ ಚಟುವಟಿಕೆಗಳೂ ಚಲನವಲನಗಳೂ ಈ ಅರಿವಿಗೆ ಹೊಂದಿಕೊಂಡಿರುತ್ತವೆ. ಅವನ ದೃಷ್ಟಿಯು ಎಲ್ಲ ಕಾಲಗಳನ್ನು ಒಳಗೊಳ್ಳುತ್ತದೆ. ಅವನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತೆಲ್ಲವೂ ತಿಳಿದಿದೆ. ಎಲ್ಲ ಬಗೆಯ ಲಕ್ಷಣ ವರ್ಣನೆಗಳಿಗೆ ಅವನು ಅತೀತನು. ಗುಣತ್ರಯಗಳು ಅವನನ್ನು ಬಾಧಿಸುವುದಿಲ್ಲ. ಅವನು ಏಕ ಅಖಂಡ ಆತ್ಮದಲ್ಲಿ ರತನಾಗಿದ್ದಾನೆ. ವ್ಯತ್ಯಾಸಗಳು, ವೈಶಿಷ್ಯಗಳು, ದ್ವಂದ್ವಗಳು ಮತ್ತು ಭಿನ್ನತೆಗಳು ಯಾವುದರಿಂದಲೂ ಅವನು ವಿಚಲಿತನಾಗುವುದಿಲ್ಲ. ನಿರಂತರವಾಗಿ ಆನಂದದಲ್ಲಿರುತ್ತಾನೆ. ಅಂತಹ ಗುರುವನ್ನು ಆಶ್ರಯಿಸಬೇಕೆಂದು ವೇದಗಳು ವಿಧಿಸುತ್ತವೆ. ಆದರೆ ಈ ಎಲ್ಲ ಗುಣಗಳೂ ಇರುವುದು ಒಬ್ಬನಿಗೆ. ಅವನು ಸರ್ವೇಶ್ವರ, ಸಮಸ್ತರ ದೈವ. ಈ ಸತ್ಯವನ್ನು ಅರಿತವರು, ತತ್ವಗಳಲ್ಲಿ ಪರಿಣತರಾದವರು ಶ್ರೋತ್ರಿಯ ಅಥವಾ ಬ್ರಹ್ಮನಿಷ್ಠ ವರ್ಗಕ್ಕೆ ಸೇರುವವರಲ್ಲ. ನಿಮಗೆ ಅಗತ್ಯವಾದ ಗುರುಗಳು ಅವರಲ್ಲ. ಯೋಗ ವಾಸಿಷ್ಠವು ಹೇಳುತ್ತದೆ, ಶ್ರೀರಾಮಚಂದ್ರನು ವಸಿಷ್ಠ ಮಹರ್ಷಿಗಳನ್ನು ಈ ರೀತಿ ಪ್ರಶ್ನಿಸಿದನು. ಗುರುವೇ, ಮೃತ್ಯುವನ್ನು ನಿವಾರಿಸಲು ಯಾವುದಾದರೂ ದಾರಿಯಿದೆಯೇ? ಇದೇ ಸಮಸ್ಯೆಯು ಗೌತಮ ಬುದ್ಧನನ್ನು ವಿರಕ್ತಿಯ ಮಾರ್ಗವನ್ನು ಹಿಡಿಯುವ ಹಾಗೆ ಮಾಡಿತು. ಮೋಹದ ಯಾವ ಕುರುಹುಗಳೂ ಇಲ್ಲದಂತೆ ಕಳೆದುಕೊಂಡನು. ಇದರಿಂದ ಅವನಿಗೆ ಮಹಾತ್ಮನೆಂಬ ಕೀರ್ತಿಯೂ ಬಂದಿತು. ಭಗವಂತನ ಭಕ್ತರಲ್ಲಿ ಅಗ್ರಗಣ್ಯನಾದ ಪ್ರಹ್ಲಾದನು ಬಾಲಕನಾಗಿದ್ದಾಗಲೇ ತನ್ನ ಸಹ ವಿದ್ಯಾರ್ಥಿಗಳನ್ನು ಹೀಗೆ ಕೇಳುತ್ತಿದ್ದನು. ಗೆಳೆಯರೇ, ನಮ್ಮ ವಯಸ್ಸಿನವರೇ ಕೆಲವು ಬಾಲಕರು ಸತ್ತು ಹೋಗುವುದನ್ನೋ, ಅವರನ್ನು ಹೂತು ಬಿಡುವುದನ್ನೋ, ಸುಟ್ಟು ಬಿಡುವುದನ್ನೋ ನೀವು ನೋಡಿಲ್ಲವೇ? ಈ ರೀತಿ ಕೇಳಿ ಅವರ ಗಮನವನ್ನು ಮೃತ್ಯುವೆಂಬ ಸಂಭವದ ಕಡೆಗೆ ಸೆಳೆದು ಆ ಅನಿವಾರ್ಯ ಸಂಗತಿಯಿಂದ ಪಾಠ ಕಲಿಯಲು ಹೇಳುತ್ತಿದ್ದನು. ಉನ್ನತವಾದ ಜ್ಞಾನವನ್ನು ಅವರಿಗೆ ಪ್ರಹ್ಲಾದನು ಬೋಧಿಸುತ್ತಿದ್ದನು.
ಆದ್ದರಿಂದ ಮೋಕ್ಷವನ್ನು ದೊರಕಿಸುವ ಉನ್ನತ ಜ್ಞಾನವನ್ನು ಸಾಧಿಸ ಬಯಸುವ ಆಂತರಿಕ ಪ್ರೇರಣೆ ಇರುವವರು ಮೃತ್ಯುವೆಂಬ ಘಟನೆಯನ್ನು ಕುರಿತು ಚಿಂತನೆ ನಡೆಸಬೇಕು, ವಿಚಾರ ಮಾಡಬೇಕು. ಸಾವು ಹೆದರಿಕೆಯನ್ನು ಉಂಟು ಮಾಡಬಾರದು. ಸಾವು ಇತರರಿಗೆ ಮಾತ್ರ, ನಮಗಲ್ಲ ಎಂದು ಕಲ್ಪಿಸಿಕೊಂಡು ನೀವು ಸಮಸ್ಯೆಯಿಂದ ಪಲಾಯನ ಮಾಡಬಾರದು. ಮೃತ್ಯುವನ್ನು ಕುರಿತು ಚಿಂತನೆ ಮಾಡುವುದು ಈಗ ಸೂಕ್ತವಲ್ಲ ಎಂದೋ, ಅದರಿಂದ ಪ್ರಯೋಜನವಿಲ್ಲ ಎಂದೋ ನಿರ್ಣಯಿಸಿಕೊಂಡು ಅದನ್ನು ಮುಂದಕ್ಕೆ ತಳ್ಳಬಾರದು. ಏಕೆಂದರೆ ಮೃತ್ಯುವನ್ನು ಕುರಿತು ವಿಚಾರ ಮಾಡುವುದೆಂದರೆ ವ್ಯಕ್ತಿಯು ತನ್ನ ನಿಜ ಸತ್ಯವನ್ನು ಕುರಿತು ವಿಚಾರ ಮಾಡಿದ ಹಾಗೆಯೇ ಈ ಸತ್ಯವನ್ನು ಮನಗಾಣಬೇಕು. ಮನುಷ್ಯನಿಗೆ ದೊರೆತಿರುವ ವಿಶೇಷ ಉಡುಗೊರೆಯಾದ ವಿವೇಕವನ್ನು, ಕಣ್ಣಿಗೆ ಕಾಣುವ ಈ ವಿಶ್ವದ ಅದರ ಸ್ವರೂಪ ಮತ್ತು ಮೌಲ್ಯಗಳ ಸತ್ಯವನ್ನು ತೆರೆದಿಡಲು ಉಪಯೋಗಿಸಿಕೊಳ್ಳಬೇಕು. ನಾನು ಯಾರು ಎಂಬ ಸಮಸ್ಯೆಯು ಹುಟ್ಟಲು ಮೃತ್ಯುವೇ ಮೂಲ ಕಾರಣವಾಗುತ್ತದೆ. ಆದ್ದರಿಂದ ವಿಷಯವನ್ನು ಗಮನ ಕೊಡಲು ಅರ್ಹವಾದುದಲ್ಲವೆಂದು ಅಲಕ್ಷಿಸುವ ಹಾಗಿಲ್ಲ. ಹೆದರಿಕೆಯಿಂದ ನೀವು ಆ ವಿಷಯವನ್ನು ಬಿಟ್ಟು ಓಡಿ ಹೋಗುವ ಹಾಗೂ ಇಲ್ಲ. ಹಾಗೆ ಮಾಡಿದರೆ ಅಜ್ಞಾನ, ಅವಿವೇಕಗಳ ಕಡೆಗೆ ಮೊದಲನೆಯ ಹೆಜ್ಜೆ ಇಟ್ಟಿರುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಮೂರ್ಖತನದ ವೃಕ್ಷದ ಸಸಿಯನ್ನು ನೆಟ್ಟಿರುತ್ತೀರಿ. ಮಾಯೆಯ ಸ್ತಂಭಗಳಿಗೆ ಆಸರೆ ಕೊಡುತ್ತೀರಿ. ಮಾನವನ ಅಸ್ತಿತ್ವದಲ್ಲಿ ಸುಪ್ತವಾಗಿರುವ ಪ್ರತಿಯೊಂದು ರಹಸ್ಯವೂ ಮೃತ್ಯುವನ್ನು ಕುರಿತ ವಿಚಾರದೊಂದಿಗೆ ಹೆಣೆದುಕೊಂಡಿದೆ. ಭಗವಂತನ ಮಹಿಮೆಯೂ ಭವ್ಯತೆಯೂ ಪೂರ್ತಿಯಾಗಿ ವ್ಯಕ್ತವಾಗಬೇಕಾದರೆ ಮೃತ್ಯುವಿನ ಪರಿಶೋಧನೆ ನಡೆಯಬೇಕು. ನಚಿಕೇತನು ಮೃತ್ಯು ದೇವತೆಯಾದ ಯಮಧರ್ಮನನ್ನು ಕೇಳಿದ 3 ವರಗಳಲ್ಲಿ ಮುಖ್ಯವಾದುದು ಮೃತ್ಯುವಿಗೆ ಸಂಬಂಧಿಸಿದ್ದು ಎಂದು ಕಠೋಪನಿಷತ್ತು ಹೇಳುತ್ತದೆ. ಮನುಷ್ಯನು ಸಾವಿನ ಅನಂತರ ಇರುತ್ತಾನೆಯೇ? ಕೆಲವರು ಇರುತ್ತಾನೆ ಎಂದು ಹೇಳುತ್ತಾರೆ, ಇನ್ನು ಕೆಲವರು ಇರುವುದಿಲ್ಲ ಎನ್ನುತ್ತಾರೆ. ಪ್ರತಿಯೊಬ್ಬನೂ ತನ್ನ ಕಲ್ಪನೆ ಹರಿದಂತೆ ವಾದ ಮಾಡುತ್ತಾ ಹೋಗುತ್ತಾನೆ. ಈ 2 ಅಭಿಪ್ರಾಯಗಳಲ್ಲಿ ಯಾವುದು ಸರಿ? ನನಗೋಸ್ಕರ ಈ ಸಮಸ್ಯೆಯನ್ನು ಬಿಡಿಸಿಕೊಡು ಎಂದು ನಚಿಕೇತನು ಬೇಡಿದನು. ಯಮನು ಅವನ ಗಮನವನ್ನು ಬೇರೆ ಕಡೆಗೆ ಸೆಳೆಯಲು ಪ್ರಯತ್ನಿಸಿದನು. ಮಗು ನಚಿಕೇತ, ಇದು ಪರಿಹರಿಸಲಾಗದ ರಹಸ್ಯ. ಅತ್ಯಂತ ಸೂಕ್ಷ್ಮವಾದುದಕ್ಕಿಂತಲೂ ಸೂಕ್ಷ್ಮವಾದುದೆಂದು ಶಾಸ್ತ್ರಗಳು ಹೇಳುತ್ತವೆ. ದೇವತೆಗಳಿಗೂ ಅದನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಅಂಥದರಲ್ಲಿ ನೀನು ಈ ವರವನ್ನು ಕೇಳುತ್ತಿದ್ದೀಯೇ? ಈ ಸಮಸ್ಯೆಯನ್ನು ಹಿಡಿದುಕೊಂಡು ನೀನೇಕೆ ಕಷ್ಟಪಡುತ್ತಿದ್ದೀಯೇ? ನೀನಿನ್ನೂ ಮುಗ್ಧನಾದ ಪುಟ್ಟ ಹುಡುಗ. ಬಹು ದೀರ್ಘಕಾಲ ಅನೇಕಾನೇಕ ಸಂತಸದ ಘಟನೆಗಳನ್ನು ಸವಿಯುತ್ತಾ ನೀನು ಬದುಕಬೇಕಾಗಿದೆ. ನಿನಗೆ ಬೇಕಾದಷ್ಟು ಸಿರಿ ಸಂಪತ್ತಿಗಳನ್ನು ನಾನು ಅನುಗ್ರಹಿಸುತ್ತೇನೆ. ಅದನ್ನು ಸ್ವೀಕರಿಸಿ ಎಣೆಯೇ ಇಲ್ಲದ ಸಂತೋಷದ ಜೀವನವನ್ನು ನಡೆಸು. ನಿನಗೆ ಎಂತಹ ಭೌತಿಕ ಭಾಗ್ಯ ಬೇಕು, ಎಷ್ಟು ಬೇಕು ಕೇಳು, ಅದೆಲ್ಲ ನಿನ್ನದಾಗುತ್ತದೆ. ಹೇಳು, ಕೇಳಿ ಸಂತೋಷದ ಶಿಖರವನ್ನೇ ಪಡೆದುಕೋ. ಆದರೆ ನಚಿಕೇತನು ಉತ್ತರ ಕೊಟ್ಟನು, ಧರ್ಮರಾಜ, ಸಂಪತ್ತು ಎಷ್ಟೇ ಅಪಾರವಾಗಿದ್ದರೂ, ಅವು ನೀಡುವ ಸುಖವು ಎಷ್ಟೇ ಮಧುರವಾಗಿದ್ದರೂ, ಅವು ನಿನ್ನ ಪ್ರಭಾವವನ್ನು ಸ್ವಲ್ಪವೂ ಗೊಣಗದೆ ಒಪ್ಪಿಕೊಳ್ಳಲೇಬೇಕಲ್ಲವೇ? ಸೃಷ್ಟಿಯಲ್ಲಿನ ಯಾವುದೊಂದೂ ನಿನ್ನನ್ನು ತಪ್ಪಿಸಿಕೊಳ್ಳಲಾರದು. ಅದು ಸಾಧ್ಯವೇನೋ? ಪ್ರತಿಯೊಂದೂ ಮೃತ್ಯುವಿನಲ್ಲಿ ಮುಳುಗಿದೆ. ಹಾಗಿದ್ದ ಮೇಲೆ ತಾತ್ಕಾಲಿಕ ಪರಿಹಾರವನ್ನು ಕೊಡುವ ವಸ್ತುಗಳನ್ನು ನಾನೇಕೆ ಆಶಿಸಬೇಕು? ನನ್ನ ಮನಸ್ಸು ಯಾವುದರ ಮೇಲೆ ನೆಟ್ಟಿದೆಯೋ ಆ ವರವನ್ನು ಅನುಗ್ರಹಿಸು. ಮಹಾಭಾರತದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಎಂಬ ಪ್ರಶ್ನೆಗೆ ಧರ್ಮರಾಜನು ಉತ್ತರ ನೀಡಬೇಕಾಗಿ ಬರುತ್ತದೆ. ಅದಕ್ಕೆ ಧರ್ಮರಾಜನು ಹೀಗೆ ಉತ್ತರ ಕೊಡುತ್ತಾನೆ, ಜನರು ಸಾಯುತ್ತಿರುವುದನ್ನು ಪ್ರತಿದಿನವೂ ನಾವು ನೋಡುತ್ತಿದ್ದೇವೆ. ಹಾಗೆಯೇ ನಾವೂ ಸಾಯುತ್ತೇವೆ ಎಂದು ನಾವು ಭಾವಿಸುವುದಿಲ್ಲ. ಇದಕ್ಕಿಂತ ಆಶ್ಚರ್ಯಕರವಾದದ್ದು ಬೇರೆ ಯಾವುದೂ ಇರಲು ಸಾಧ್ಯವಿಲ್ಲ. ಆದ್ದರಿಂದಲೇ ಪ್ರಸಿದ್ಧ ಮಹರ್ಷಿ ಯಾಜ್ಞವಲ್ಕ್ಯನು ಸನ್ಯಾಸ ಸ್ವೀಕರಿಸಲು ನಿರ್ಧರಿಸಿದಾಗ ತನ್ನ ಪತ್ನಿಯರಾದ ಕಾತ್ಯಾಯಿನಿ ಮತ್ತು ಮೈತ್ರೇಯೀಯರನ್ನು ಬಳಿಗೆ ಕರೆದನು. ತನ್ನಲ್ಲಿದ್ದ ಚರಾಚರ ಆಸ್ತಿ ಎಲ್ಲವನ್ನೂ ಅವರಿಬ್ಬರಿಗೂ ಸೇರುವಂತೆ 2 ಭಾಗಗಳಾಗಿ ವಿಂಗಡಿಸಿರುವುದಾಗಿ ಹೇಳಿದನು. ಇದನ್ನು ಕೇಳಿ ಉನ್ನತ ಜ್ಞಾನವೂ ಅಂತರ್ದೃಷ್ಟಿಯೂ ಇದ್ದ ಹಿರಿಯ ಪತ್ನಿ ಮೈತ್ರೇಯಿಯು ವಿರೋಧಿಸಿ ಮುಗುಳ್ನಗುತ್ತಾ ನುಡಿದಳು, ಸ್ವಾಮಿ, ಈಗ ನೀವು ನನಗೆ ಕೊಡುತ್ತಿರುವ ಈ ಸಂಪತ್ತುಗಳು ನನ್ನನ್ನು ಮೃತ್ಯುವಿನಿಂದ ಪಾರು ಮಾಡಿ ಅಮರಳನ್ನಾಗಿ ಮಾಡಬಲ್ಲುವೇ? ಅವು ಹಾಗೆ ಮಾಡುತ್ತವೆಂದು ತಾವು ಭರವಸೆ ಕೊಡುವುದಾದರೆ ಖಂಡಿತವಾಗಿಯೂ ನಾನು ಅವುಗಳನ್ನು ಸ್ವೀಕರಿಸುತ್ತೇನೆ. ಯಾಜ್ಞವಲ್ಕ್ಯ ನುಡಿದನು,
ಐಶ್ವರ್ಯವು ಜೀವನವನ್ನು ಮಧುರವಾಗಿ ಮಾಡುತ್ತವೆ, ಸಂತೋಷವನ್ನು ತುಂಬುತ್ತವೆ. ಅಂತಹ ಅಮೂಲ್ಯವಾದ ಐಶ್ವರ್ಯವು ನಿನಗೆ ಅಗತ್ಯವಿಲ್ಲವೆಂದು ಹೇಳುತ್ತಿರುವಿಯೇನೋ? ಆದರೆ ಮೈತ್ರೇಯಿ ಪಟ್ಟು ಹಿಡಿದಳು. ತಾವು ಹೇಳಿದ್ದು ನಿಜವಾಗಿದ್ದರೆ ಈ ಐಶ್ವರ್ಯವನ್ನು ಸವಿಯುತ್ತಾ ಅವುಗಳಿಂದ ನೀವೇ ಸಂತೋಷಪಡುತ್ತಾ ಇದ್ದು ಬಿಡಬಹುದಾಗಿತ್ತಲ್ಲ. ಅವನ್ನು ತೊರೆದು ಸನ್ಯಾಸಿಯಾಗಲು ಏಕೆ ನಿರ್ಧರಿಸಿದ್ದೀರಿ? ಇಲ್ಲ, ನಮ್ಮಂತಹ ದುರ್ಬಲ ಮನಸ್ಸಿನ ಹೆಂಗಸರಿಗೆ ನೀವು ಮೋಸ ಮಾಡಬಾರದು. ಈ ಮನಸೆಳೆಯುವ ಅಲ್ಪ ವಸ್ತುಗಳನ್ನು ನಮ್ಮೆದುರಿಗೆ ಹಿಡಿದು ವಂಚಿಸುವುದು ಯುಕ್ತವಲ್ಲ. ನೀವು ಇಟ್ಟುಕೊಳ್ಳಲು ಇಷ್ಟಪಡದಿರುವ ಈ ವಸ್ತುಗಳು ನಮಗೆ ಹೇಗೆ ಶಾಂತಿಯನ್ನೂ ಸಂತೋಷವನ್ನೂ ನೀಡಿಯಾವೋ? ಇವು ನಶ್ವರವಾದ ವಸ್ತುಗಳು, ನಾಶವಾಗುವಂಥವು. ಇವು ನಮ್ಮನ್ನು ಇನ್ನೂ ಬಲವಾಗಿ ಬಂಧನಕ್ಕೊಳಪಡಿಸುತ್ತದೆ. ಯಾವುದನ್ನು ಕಳೆದುಕೊಳ್ಳಬೇಕು ಎಂದು ನಾವು ಹಂಬಲಿಸುತ್ತಿದ್ದೇವೆಯೋ ಆ ಅಜ್ಞಾನವನ್ನು ಪೋಷಿಸುತ್ತವೆ. ಕಾತರ ಕಳವಳಗಳನ್ನು, ದುಃಖವನ್ನು ಮುಖ್ಯವಾಗಿ ಅಧಿಕಗೊಳಿಸುವವು ಈ ವಸ್ತುಗಳೇ. ಇವು ಆತ್ಮದ ಕ್ಷೇತ್ರದಲ್ಲಿ ಇಲ್ಲವಾದ್ದರಿಂದ ಮೂಲತಃ ಕಲುಷಿತವಾಗಿವೆ. ಮೈತ್ರೇಯಿಯು ಈ ಸತ್ಯವನ್ನು ಮುಂದಿಟ್ಟಾಗ ಯಾಜ್ಞವಲ್ಕ್ಯರು ನಿರುತ್ತರರಾದರು. ಹೇಗೆ ಮುಂದುವರಿಯಬೇಕೆಂದು ತಿಳಿಯದೆ ಆಕೆಯ ಎದುರಿಗೆ ತಲೆ ತಗ್ಗಿಸಿಕೊಂಡು ನಿಂತರು. ಆಗ ಮೈತ್ರೇಯಿಯು ಅವರ ಕಾಲಿಗೆ ಬಿದ್ದು ಹೇಳಿದಳು, ಸ್ವಾಮಿ, ನೀವು ಎಲ್ಲ ರಹಸ್ಯಗಳ ಒಡೆಯರು. ನಮ್ಮನ್ನು ಕರೆದು ಈ ಸಲಹೆಯನ್ನು ಮುಂದಿಟ್ಟಿರುವುದು ನಮ್ಮ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿಯೇ ಇರಬೇಕು. ನನಗೆ ಯಾವುದೇ ವೈಭವ ಬೇಕಿಲ್ಲ, ಲೌಕಿಕ ಸುಖವೂ ಬೇಡ. ಆಸ್ತಿಪಾಸ್ತಿಗಳಿಗಾಗಲಿ ಐಶ್ವರ್ಯಕ್ಕಾಗಲಿ ನಾನು ಹಂಬಲಿಸುವುದಿಲ್ಲ. ನಿಜವಾಗಿ ಶಾಶ್ವತ ಆನಂದವನ್ನು ಕೊಡುವ ದಾರಿಯನ್ನು ನನಗೆ ಕರುಣಿಸಿರಿ. ವಾಸ್ತವವಾಗಿ ಇರುವುದು ಒಂದೇ ಒಂದು, ಪರಬ್ರಹ್ಮ. ಅದ್ವೈತ ಶಾಸ್ತ್ರಗಳು ಸಾರುತ್ತವೆ, ಬ್ರಹ್ಮ ಸತ್ಯಂ, ಜಗತ್ ಮಿಥ್ಯಾ, ಜೀವೋ ಬ್ರಹ್ಮೈವನಾ ಪರಂ. ಬ್ರಹ್ಮವೊಂದೇ ಸತ್ಯ, ಸೃಷ್ಟಿಯು ಮಿಥ್ಯೆ, ಜೀವಿಯು ಬ್ರಹ್ಮವೇ ಆಗಿದೆ. ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಸಂಭವಿಸುವುದೆಲ್ಲವೂ ಕನಸಿನ ಅನುಭವದಂತೆ ಅಸತ್ಯ. ಅವು ಮಾಯವಾಗುತ್ತವೆ, ಮತ್ತೆ ಕಾಣಿಸಿಕೊಳ್ಳುತ್ತವೆ. ಜೀವನದಲ್ಲಿ ಅನುಭವಕ್ಕೆ ಬರುವ ಸುಖ ಸಂತೋಷಗಳು ದ್ವೇಷ, ಮತ್ಸರ, ಸ್ವಾರ್ಥ, ಲೋಭಗಳ ಮರುಭೂಮಿಯ ಮರಳ ಚಾಚಿನ ಮೇಲೆ ತೋರುವ ಮರೀಚಿಕೆಗಳ ಹಾಗೆ. ಈ ಮರೀಚಿಕೆಯು ಸತ್ಯವೆಂದು ನಂಬಿ ಅದರ ಕಡೆಗೆ ಓಡುವವರು ಹೇಗೆ ತಾನೇ ಗುರುಗಳಾದಾರು? ಅವರನ್ನು ಜ್ಞಾನಿಗಳೆಂದು ಕರೆಯಬಹುದೇ? ಮಾಯೆಯ ಅಧಿಕಾರದ ಉನ್ನತ ಆಸನಗಳಲ್ಲಿ ಅವರು ಪ್ರತಿಷ್ಠಿತರಾಗಿದ್ದಾರೆ. ಅವರು ಏನನ್ನು ಆಚರಿಸುವುದಿಲ್ಲವೋ ಅದನ್ನು ಬೋಧಿಸುತ್ತಾರೆ. ತಾವೇ ಅಲಕ್ಷಿಸುವ ಆದರ್ಶಗಳನ್ನು ಮುಂದೊಡ್ಡುತ್ತಾರೆ. ಅಂತಹ ಜನರು ನಿಜವಾಗಿ ಆಧ್ಯಾತ್ಮಿಕ ಪ್ರಗತಿಯು ಅಗತ್ಯವಾಗಿರುವ ಜನರಿಗೆ ಹೇಗೆ ತಾನೇ ಮಾದರಿಗಳಾಗಲು ಸಾಧ್ಯ? ಅವರು ಅಸಲಿ ಅಲ್ಲ, ಏಕೆಂದರೆ ಅವರಲ್ಲಿ ಗುರು ತತ್ವದ ಒಂದು ಕಣ ಮಾತ್ರವೂ ಕಾಣಿಸುವುದಿಲ್ಲ. ಭಗವಂತ ಅಥವಾ ಸರ್ವೇಶ್ವರನೊಬ್ಬನೇ ನಿಜವಾದ ಗುರು. ಸಾಧಕರೆಲ್ಲರಿಗೂ ಇದೇ ಪಥ. ಇದನ್ನು ಬಿಗಿಯಾಗಿ ಅವರು ಹಿಡಿಯಲಿ. ಜೈ ಸಾಯಿರಾಮ್.